ಆದ್ರೆ ಮಯೂರಿ ಇಲ್ಲೇ ಬಾಳಿ ಬದುಕ್ಬೇಕಾದವಳು. ಹಿಂಗೆಲ್ಲ ಮಾತಾಡಿ ಅವಳ ಬಾಳ್ಗೆ ಕೊಳ್ಳಿ ಇಡ್ಬೇಡ. ನಾನ್ ಯಾಕೆ ಹಾಗ್ ಮಾಡ್ಲಿ? ನಮ್ಮ ಅಕ್ಕನ್ ಜೀವನ ಸರಿ ಹೋಗ್ಬೇಕು ಅಂತಾನೆ ನಾನ್ ಹೀಗೆಲ್ಲ ಮಾತಾಡ್ತಿರೋದು. ನೋಡು, ಹಿಂಗೆಲ್ಲ ಮಾತಾಡಿದ್ರೆ ಅವ್ರ ಬಾಳು ಸರಿ ಹೋಗಿಲ್ಲ. ನೀ ಸ್ವಲ್ಪ ಬಾಯಿ ಮುಚ್ಕೊಂಡಿದ್ರೇನೆ ಅವಳ ಬಾಳು ಸರಿ ಹೋಗೋದು. ಎಲ್ಲಾರ ಮದ್ವೆನೂ ಸಂಭ್ರಮ ಸಂತೋಷದಿಂದ ಆಗ್ಬೇಕು ಅಂತ ಏನೂ ಇಲ್ಲ. ಅವ್ರವ್ರ ಹಣೆ ಬರದಲ್ಲಿ ಇದ್ದಂಗ ಆಯ್ತದೆ. ಇವತ್ತು ಎಷ್ಟೋ ಜನ ಹೆಣ್ಮಕ್ಳು ಒಪ್ಕೊಂಡು ಖುಷಿಯಾಗಿ ಮದ್ವೆ ಆಯ್ತಾರೆ. ಆದ್ರೆ ಅವ್ರು ಹೆಂಗೆಲ್ಲ ಕಷ್ಟ ಪಡ್ತಾವ್ರೆ ಅನ್ನೋದು ನಿನಗೆ ಗೊತ್ತಿಲ್ವಾ? ಇಲ್ಲಿ ಅವ್ರ ಅತ್ತೆ ನಾದ್ನೀರ್ ಬಿಟ್ರೆ ದೊಡ್ಡ ಯಜಮಾನ್ರು ಚಿಕ್ಕ ಯಜಮಾನ್ರಿ ಎಲ್ಲ ಮಯೂರಿ ಪರವಾಗಿ ಅವ್ರೆ. ಅವಳ ಬದುಕು ದೀಪದ ಕೆಳಗಿರೋ ಕತ್ಲೆ ತರಾನೇ ಇರ್ಬೋದು, ಆದ್ರೆ ಮುಂದೊಂದ್ ದಿನ ನಂದ ದೀಪ ಬೆಳಗ್ತದೆ. ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರೋದ್ ಕಲಿಯೇ. ನಡೀರಿ ಬಂದ್ರೆ ಇದೇನ್ ಬೆಟ್ಟಯ್ಯ ಇದು? ಎಲ್ರು ನಿಂತ್ಕೊಂಡ್ ಕೆಲಸ ಮಾಡ್ತಿದ್ದೀರಾ? ನಿನಗ್ ಮೊದ್ಲೇ ಕಾಲ್ ನೋವು ಅಂತದ್ರಲ್ಲಿ ನಿಂತ್ಕೊಂಡ್ ಕೆಲಸ ಮಾಡ್ತಿದೀಯಲ್ಲ. ಎಲ್ಲ ಕೂತ್ಕೊಂಡ್ ಕೆಲಸ ಮಾಡಿ. ಅಯ್ಯೋ ಯಜಮಾನ್ರೆ, ನಿಮ್ ಮುಂದೆ ಕೂತ್ಕೊಳಕ್ ಆಯ್ತದ? ಪರವಾಗಿಲ್ಲ ಯಜಮಾನ್ರೆ, ನಿಂತ್ಕೊಂಡೆ ಕೆಲಸ ಮಾಡ್ತೀನಿ. ಬೆಟ್ಟಯ್ಯ, ನೀವು ಅಲ್ಲಿ ಬಿಸಿಲಲ್ಲಿ ನಿಂತು ಕೆಲಸ ಮಾಡಿದ್ರೇನೆ ನಾವಿಲ್ಲಿ ಕೂತ್ ಊಟ ಮಾಡಕ್ಕಾಗೋದು. ರೈತನೇ ದೇಶದ ಬೆನ್ನೆಲುಬು. ನೋಡು, ಹಾಗೆಲ್ಲ ನಿಂತು ಕೆಲಸ ಮಾಡಬೇಡಿ, ಕೂತ್ಕೊಂಡು ಕೆಲಸ ಮಾಡಿ. ನೋಡಿದ್ರೆ ಅಳಿಂದ್ರೆ ದೊಡ್ಡ ಯಜಮಾನ್ರು ನಮ್ಮನ್ನ ಎಷ್ಟು ಗೌರವದಿಂದ ಕಾಣ್ತಾರೆ. ಅವ್ರ ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕಟ್ಟಕ್ಕಾಯ್ತದ? ಅಜ್ಜಿ, ಬುಟ್ಟಿಲಿರೋ 10 ಹಣ್ಣಲ್ಲಿ 9 ಹಣ್ಣು ಹಾಳಾಗಿದ್ದು 1 ಹಣ್ಣು ಚೆನ್ನಾಗಿದ್ರೆ ಪ್ರಯೋಜನಕ್ಕೆ ಬರೋದಿಲ್ವಲ್ಲ? ಇದು ಹಾಗೇನೆ.